ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವ ಬೀದರ್ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಒಂದಿಲ್ಲ ಒಂದು ಕ್ಷೇತ್ರಗಳಲ್ಲಿ ಪ್ರಗತಿಯತ್ತ ಸಾಗುತ್ತಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಂತೂ ಬೀದರ್ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತದೆ. ಈಗ ಬೀದರ್ ಜಿಲ್ಲೆ ಹೆಸರು ಆಕಾಶದೆತ್ತರಕ್ಕೆ ಹಾರಿಸಿದ್ದಾರೆ. ಇದೇ ನಮ್ಮ ಬೀದರ್ನ ಪೂಜಾ ಸಡನ್ಗಿ. ಸಿಎ ಸರೋಜಕುಮಾರ್ ಸಡನ್ಗಿ ಅವರ ಪುತ್ರಿ ಪೂಜಾ ಸಡನ್ಗಿ ಅವರೇ ಈ ಮಹತ್ತರ ಸಾಧನೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಪೂಜಾ ಸಡನ್ಗಿ ಅವರು ಪೈಲಟ್ ಆಗಿ ನೇಮಕ ಆಗಿದ್ದಾರೆ. ಹರಿಯಾಣದ ಭಿವಾನಿಯ ಎಫ್ಎಸ್ಟಿಸಿ ಫ್ಲೈಯಿಂಗ್ ಸ್ಕೂಲ್ನಿಂದ 2 ವರ್ಷಗಳ ಅವಧಿಯ ತರಬೇತಿ ಮುಗಿಸಿರುವ ಅವರು ಯಶಸ್ವಿ ಕ್ಯಾಪ್ಟನ್ ಪೂಜಾ ಆಗಿ ಹೊರಹೊಮ್ಮಿದ್ದು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದಿದ್ದಾರೆ. ಸದ್ಯ 200 ಗಂಟೆಗಳ ಹಾರಾಟ ಮುಗಿಸಿ ರಾಷ್ಟ್ರೀಯ ಪೈಲಟ್ ಆಗಿದ್ದು ಮುಂದೆ 500 ಗಂಟೆಗಳ ಹಾರಾಟ ತರಬೇತಿ ಮುಗಿಯುತ್ತಿದ್ದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಲಟ್ ಆಗಲಿದ್ದಾರೆ. ಬೀದರ್ ಜಿಲ್ಲೆಯ ಏಕೈಕ ಮಹಿಳಾ ಪೈಲಟ್ ಆಗಿರುವ ಪೂಜಾ ಅವರು ಈ ಮೂಲಕ ಬೀದರ್ ಜಿಲ್ಲೆಯ ಹೆಸರನ್ನು ಆಕಾಶದಲ್ಲಿಯೂ ಮೆರೆಸಿದ್ದಾರೆ. ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಬ್ಯಾಚುಲರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಭ್ಯಾಸ ಮಾಡುತ್ತಿರುವ ಅವರು ಬೀದರ್ನ ಗುರುನಾನಕ್ ದೇವ ಪಬ್ಲಿಕ್ ಶಾಲೆಯಿಂದ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪೂಜಾ ಸಡನ್ಗಿ, ಡಾಟರ್ ಆಫ್ ಸರೋಜ್ ಕುಮಾರ್ ಸಡನ್ಗಿ. Been a resident of Bidar ever since I was born. We've been here for the past 25 years. ನನ್ನ ಸ್ಕೂಲಿಂಗ್ ಬೀದರಿಂದಾನೇ ಆಗಿದೆ, ಗುರುನಾನಕ್ ದೇವ್ ಪಬ್ಲಿಕ್ ಸ್ಕೂಲಿಂದ. ಅದಾದಮೇಲೆ ಗ್ರ್ಯಾಜುಯೇಷನ್ ಬ್ಯಾಂಗ್ಳೂರಿಂದ ಆಯಿತು. ಪೋಸ್ಟ್ ದ್ಯಾಟ್ ಐ ಡಿಸೈಡೆಡ್ ಟು ಪರ್ಸ್ಯೂ ಅ ಕರಿಯರ್ ಇನ್ ಏವಿಯೇಷನ್. ಸೊ ನಾನು ಇವಾಗ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಕಮರ್ಷಿಯಲ್ ಪೈಲಟ್ಸ್ ಲೈಸೆನ್ಸ್ದು ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಐ ಹ್ಯಾವ್ ಅಪ್ಲೈಡ್ ಫಾರ್ ದ ಲೈಸೆನ್ಸ್. ನಾನು ಟ್ರೈನಿಂಗ್ ಮಾಡಿದ್ದು FSTC ಫ್ಲೈಯಿಂಗ್ ಸ್ಕೂಲ್ ಭಿವಾನಿಯಿಂದ. ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಗುಡ್ಗಾಂವಲ್ಲಿದೆ. ಅವ್ರದ್ದು 2 ಫ್ಲೈಯಿಂಗ್ ಬೇಸಸ್ ಇದೆ, ಒಂದು ಭಿವಾನಿಯಲ್ಲಿ, ಒಂದು ನಾರ್ನೋಲಲ್ಲಿ, ಬೋತ್ ಆರ್ ಇನ್ ಹರಿಯಾಣ. ನಾನು ಫ್ಲೈಯಿಂಗ್ ಅಲ್ಲಿಂದಾನೇ ಮಾಡಿದ್ದು. ಯು ಕ್ಯಾನ್ ಪರ್ಸ್ಯೂ ಯುವರ್ ಟ್ರೈನಿಂಗ್ ಇಂಡಿಯಾದಿಂದ, ಹೊರಗಡೆಯಿಂದಲೂ ಮಾಡ್ಬೋದು. ದೇರ್ ಆರ್ ಮೆನಿ ಟ್ರೈನಿಂಗ್ ಬೇಸಸ್ ಅರೌಂಡ್ ದ ವರ್ಲ್ಡ್, ಬಟ್ ನಾನು ಇಂಡಿಯಾನೇ ಚೂಸ್ ಮಾಡಿದೆ. ನನಗೆ ಇಂಡಿಯಾದಿಂದಲೇ ಟ್ರೈನಿಂಗ್ ಮಾಡೋದಕ್ಕೆ. ಸೊ ಐ ಚೋಸ್ FSTC ಫ್ಲೈಯಿಂಗ್ ಸ್ಕೂಲ್ which is situated in Bhiwani. First flight ತುಂಬಾ ಚೆನ್ನಾಗಿತ್ತು. Before the flight I was very nervous. I was scared. I didn't know if I'd be scared up in the air or not, or if I'd be able to manage it or not. ಸೊ ಅದು ಫಸ್ಟ್ ಫ್ಲೈಟ್ ಟ್ರೈನಿಂಗ್ ಏನು ತೊಗೊಂಡು ಹೋಗ್ತಾರಲ್ಲ, ಅದಕ್ಕೆ ಏರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಯು ಗೋ ವಿತ್ ಯುವರ್ ಇನ್ಸ್ಟ್ರಕ್ಟರ್ ಆ್ಯಂಡ್ ನಿಮ್ಮ ಇನ್ಸ್ಟ್ರಕ್ಟರ್ ನಿಮಗೆ ಎಲ್ಲ ಫ್ಲೈಟ್ ಕಂಟ್ರೋಲ್ಸ್ ಎಲ್ಲ ತೋರಿಸ್ಕೊಡ್ತಾರೆ. ಸೊ ಇಟ್ ಈಸ್ ಜಸ್ಟ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ದ ಏರ್ಕ್ರಾಫ್ಟ್ ಆ್ಯಂಡ್ ದ ಕಂಟ್ರೋಲ್ಸ್. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಐ ರಿಯಲಿ ಲೈಕ್ಡ್ ಇಟ್. ಐ ವಾಸ್ ನಾಟ್ ಸ್ಕೇರ್ಡ್ ಅಟ್ ಆಲ್ ಒನ್ಸ್ ವಿ ಟುಕ್ ಆಫ್, ಆ್ಯಂಡ್ that experience was, I think, out of the world. I had never experienced something like that before, so it was amazing. And that is when I knew I could pursue this profession, that I have it in me to continue with the profession. So I've just completed the training ಮುಗ್ದಾದ್ಮೇಲೆ ಇವಾಗ ಮುಂದೆ ಏನು ಪ್ರಾಸೆಸ್ ಇರುತ್ತೆ ಟು ಜಾಯಿನ್ ಏರ್ಲೈನ್ಸ್. ಬೇರೆ ಏರ್ಲೈನ್ಸ್ ವೇಕೆನ್ಸಿ ಬರುತ್ತೆ. ವೇಕೆನ್ಸಿ ಬಂದಾಗ ಅಪ್ಲೈ ಮಾಡಿಕೊಂಡು ಐ ಕ್ಯಾನ್ ಜಾಯಿನ್ ಎನಿ ಏರ್ಲೈನ್ ಆ್ಯಂಡ್ ಕಂಟಿನ್ಯೂ ವರ್ಕಿಂಗ್ ಆಸ್ ಅ ಕಮರ್ಷಿಯಲ್ ಪೈಲಟ್.